ತುಳುನಾಡಲ್ಲಿ ಹುಲಿವೇಷ ಒಂದು ಜಾನಪದ ಕಲೆ. ಇದಕ್ಕೂ ಕೂಡ ತುಂಬಾ ಪ್ರಾಮುಖ್ಯತೆ ಇದೆ. ಯಾಕಂದ್ರೆ ಇದು ನಮ್ಮ ಪೂರ್ವಜರು ಸ್ಟಾರ್ಟ್ ಮಾಡಿರುವಂತದ್ದು. ಅದೇ ರೀತಿ ಈ ಒಂದು ಕಲೆ ಉಳಿಲಿ ಬೆಳಿಲಿ ಅನ್ನೋದಕ್ಕೆ ನಮ್ಮ ತಂದೆ ಅಶೋಕ್ ರಾಜ್ ಅವರು ತುಂಬಾ ಶ್ರಮ ಪಟ್ಟಿದ್ದಾರೆ. ಸೊ ಅವರು ಅನ್ಫಾರ್ಚುನೇಟ್ಲಿ ನಮ್ಮನ್ನ ಬಿಟ್ಟು ಹೋದ್ರು. ಆದ್ರೆ ಅವರು ಒಂದು ಕಟ್ಟಿದಂತ ತಂಡ ಆಗಿರ್ಬೋದು, ಅವ್ರ ಇದಕ್ಕೆ ತೋರಿಸಿದಂತ ಪ್ರೀತಿ ಆಗಿರ್ಬೋದು, ಅದನ್ನ ನಮ್ಗೆ ಬಿಟ್ಕೊಡ್ಲಿಕ್ಕೆ ಇಷ್ಟ ಇರ್ಲಿಲ್ಲ. ನಾವಿಬ್ರು ಹೆಣ್ಮಕ್ಳು ಇವಾಗ ಅವರ ಒಂದು ಹೆಸರು ಇಲ್ಲೇ ನಿಲ್ಬಾರ್ದು, ಅವ್ರೆಷ್ಟು ಶ್ರಮ ಪಟ್ಟಿದ್ದಾರೆ. ಸೊ ಅವ್ರದ್ದು ಹೆಸರು ಇನ್ ಮುಂದಕ್ಕೆ ಹೋಗ್ಬೇಕಂತ ಇದನ್ನ ನಾವು ಇಬ್ರು ಸೇರಿ ನಡ್ಕೊಂಡು ಹೋಗ್ತಾ ಇದೀವಿ. ಹಲೋ ನಮಸ್ತೆ, ನಾನು ಸುಷ್ಮಾ ರಾಜ್. ನಾನು ಪ್ರೀತಿ ರಾಜ್. ಎಂಕಲ ಟೀಮ್ ದ ಪುದರ್ ಕಾಡಬೆಟ್ಟು ಅಶೋಕ್ ರಾಜ್ ಬಳಗ. ನಮ್ಮ ತಂದೆ ತುಂಬಾ ವರ್ಷದಿಂದ ಹುಲಿವೇಷ ಹಾಕ್ತಿದ್ದಾರೆ. ಆದ್ರೆ ಅವರ ಹೆಸರಲ್ಲಿ ಹುಲಿವೇಷ ತಂಡ ಕಟ್ಟಿ ಇವರಿಗೆ 31 ವರ್ಷ ಆಯ್ತು. 1994 ಅಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಸೊ ನಮ್ಮ ತಂಡದಲ್ಲಿ 50 ಹುಲಿಗಳಿದೆ ಅಂಡ್ ಅದೇ ರೀತಿ 20 ಜನ ಕಾಸೆ ಅಂಡ್ ಡೋಲು ಅಂಡ್ ಬ್ಯಾಂಡ್ ಸೇರಿ ಇದೆ. ಡ್ಯಾಡಿಯ ಒಂದು ಹೆಸರು ಹಾಗೆ ಇದು ನಮ್ಮ ಒಂದು ಹೆಮ್ಮೆಯ ತುಳುನಾಡಿನ ಒಂದು ಕಲೆನ ಬೆಳೆಸಬೇಕು ಅನ್ನೋ ಒಂದು ಸ್ವಚ್ಛ ಒಂದು ಉದ್ದೇಶ ಇಟ್ಕೊಂಡು ನಾವ್ ಇದನ್ನ ನಡ್ಸ್ಕೊಂಡು ಹೋಗ್ತೀವಿ. ನಮ್ಗೆ ಮೇನ್ ಆಗಿ ಹುಲಿವೇಷದ ಇಂಟ್ರೆಸ್ಟ್ ಬರ್ಲಿಕ್ಕೆ ಕಾರಣ ಏನಂದ್ರೆ ನಮ್ಮ ಡ್ಯಾಡಿ ಫ್ಯಾಮಿಲಿಯಲ್ಲಿ ಎಲ್ರು ಹುಡುಗ್ರೆ. ಸೊ ಅವ್ರೆಲ್ರು ಹುಲಿವೇಷ ಹಾಕ್ತಿದ್ರು. ನಾವ್ ಯಾವಾಗ್ಲೂ ಬೇಜಾರ್ ಮಾಡ್ಕೊಳ್ಳೋದು, ನಾವು ಹುಡುಗಿರ್ ಆಗ್ಬಾರ್ದಿತ್ತು. ಹುಡುಗರೆಲ್ಲ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಒಂದು 2 ತಿಂಗಳು ಮುಂಚೆನೆ ಶುರು ಆಗುತ್ತೆ ಅಷ್ಟಮಿ ಬರ್ಬೇಕಾದ್ರೆ. ಸೊ ನಾವು ಒಳಗಡೆಯಿಂದ ನೋಡ್ಬಿಟ್ಟು ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ನಾವು ಡ್ಯಾನ್ಸ್ ಮಾಡೋದ್ನೆಲ್ಲ ನೋಡಿ ನಮ್ಮ ಡ್ಯಾಡಿ ಕೂಡ ಖುಷಿಯಾಗಿ ಸೊ ಅವ್ರು ನಮ್ಗೆ ಹೇಳ್ತಾರೆ, ನೀವು ಡ್ಯಾನ್ಸ್ ಮಾಡಿ ಈ ಸರಿ ಕೃಷ್ಣ ಮಠದಲ್ಲಿ ಅಂತ. ಸೊ ಅದು ಫಸ್ಟ್ ಟೈಮ್ ಆಗಿತ್ತು ಒಂದು ಹುಡುಗಿರು ಹೋಗಿ ಸ್ಟೇಜ್ ಅಲ್ಲಿ ಕುಡಿಯುವಂತದ್ದು. ಆ ಟೈಮ್ ಅಲ್ಲಿ ನಮ್ಗೆ ಚಿಕ್ಕದಿರ್ಬೇಕಾದ್ರೆ ಜನರ ಒಂದು ಸಪೋರ್ಟ್ ಮಾಡಿದ್ರಲ್ಲ, ಅವ್ರದ್ದು ವಿಸಿಲ್ ಆಗಿರೋದು, ಕ್ಲಾಪ್ಸ್ ಆಗಿರೋದು. ಸೊ ಅದು ನಮ್ಗೆ ಪ್ರೋತ್ಸಾಹ ಕೊಡ್ತು. ಸ್ಟಾರ್ಟಿಂಗ್ ಹುಲಿವೇಷ ಅಂದ್ರೆ ಅಷ್ಟೊಂದು ರೆಸ್ಪೆಕ್ಟ್ ಕೊಡ್ತಿರ್ಲಿಲ್ಲ ಯಾರು. ಬಟ್ ಇವಾಗ ಯಂಗರ್ ಜನರೇಷನ್ ಗೆ ನಾವು ಹೇಳ್ಬೇಕಾಗೇ ಇಲ್ಲ, ತುಂಬಾ ಜನ ಬರ್ತಿದ್ದಾರೆ.